ಈ ಕಡೆ ಬರೋ ನೀನು ಮತ್ತೆ ಶಿಬ್ಲಾರ ಸೇರಿ ಹಂಗ ಕೆಡು ಬಿಟ್ರು. ಹಾ ಕರೆಕ್ಟ್ ಬಿತ್ ನೋಡ್ರಿ. ಸಂಕ್ರಾಂತಿ ಟೈಮ್ ನಲ್ಲಿ ಪೂಜೆ ಮಾಡ್ತಾರಲ್ಲ ಅದೇ ಇದು ದಿಬ್ಬಣ ಕಡ್ಡಿ. ಗಾಯ್ಸ್, ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ನಮ್ ತಂಗಿದ್ ಮದ್ವೆ ಐತಲ್ಲ, ಅದಕ್ಕೋಸ್ಕರ ಚಪ್ರ ಹಾಕೋದಕ್ಕೋಸ್ಕರ ಇಲ್ಲಿ ಅಡಿಕೆ ಬೊಂಬು ತಗೊಂಡ್ ಹೋಗೋದಕ್ಕೆ ಬಂದಿದೀವಿ ನಾವು. ಆಮೇಲೆ ನಮ್ ಬ್ರದರ್ಸ್ ಇವನಿಗೆ ಸುಮ್ಮನೆ ಜೊತೆ ಆಟ ಆಡೋದಕ್ಕೆ ಬಂದಿದ್ದ. ಆಟ ಕೆಲ್ಸ ಅಂತೂ ಮಾಡೋದಿಲ್ಲ, ತಿನ್ನಕ್ ಬರ್ತಾನೆ ತಿನ್ನಕ್. ಈಗ ಇದೆ ನೋಡಿ ಅಡಿಕೆ ತೋಟ. ಒಣಗೋಗಿರೋ ಅಡಿಕೆ ಗಿಡನ ಕಡ್ದು ತಗೊಂಡ್ ಹೋಗ್ಬೇಕು ಇವಾಗ ಚಪ್ರ ಕಟ್ಟೋದಿಕ್ಕೆ. ಒಣಗೋಗಿರೋದು ಅಲ್ಲಿ ಒಳಗಡೆ ನೋಡ್ಬೇಕು ಯಾವ್ದು ಒಣಗಿದೆ ಅಂತ ಹೇಳಿ ಅದನ್ನ ಕಟ್ ಮಾಡ್ಕೊಂಡ್ ತಗೊಂಡ್ ಹೋಗ್ಬೇಕು. ಆಮೇಲೆ ಇದು ತೆಂಗಿನ ಗರೆನೂ ಒಯ್ಬೇಕು. ಅಲ್ಲೇ ಆ ಕಡೆ ಇದಾವೆ ತೆಂಗಿನ ಮರ ಆ ಕಡೆ ಇದಾವೆ. ಸಣ್ಣವ್ ನೋಡಿ ಅದ್ರೊಂದು 4 ತೆಂಗಿನ ಗರೆ, ಆಮೇಲೆ 1-2 ಅಡಿಕೆ ಬೊಂಬು ಒಯ್ದ್ರೆ ಸಾಕು ಸಿಂಪಲ್ ಆಗಿ. ಆಮೇಲೆ ಚಪ್ರ ಹಾಕೋದಕ್ಕೋಸ್ಕರ ಬೇಕಾಗತ್ತೆ ಅವೆಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಆಮೇಲೆ ನಮ್ಮ ಫ್ರೆಂಡ್ಸ್. ಇಲ್ಲಿ ಅಡಿಕೆ ತೋಟದ ಒಳಗಡೆ ಬಂದಿದ್ದೀವಿ. ಹುಡುಗರು ಕಡಿತಾ ಇದಾರೆ. ಸ್ಟಾರ್ಟ್ ಮಾಡ. ಅವನು ಸೂರ್ಯ ಅಂತ ಹೇಳಿ. ಇದು ಗಿಡ ಒಣಗೋಗಿದೆ. ಮರ ಅಲ್ಲಣ, ಇದು ಅಡಿಕೆ ಗಿಡ ಅಂತಾರ್ರಿ, ಅಡಿಕೆ ಮರ ಅನ್ನಲ್ಲ. ನೋಡಿ ಒಣಗೋಗಿದೆ. ಅಡಿಕೆ ಗಿಡ ಅಂತಾರೆ, ಮರ ಅನ್ನಲ್ಲ. ಹುಷಾರ್ ಒಣಗೋಗಿದೆ, ನಿಧಾನಕ್ಕೆ ಇದು ಮಾಡು. ಹಸಿ ಇದ್ದಿದ್ರ ಚೆನ್ನಾಗಿರೋದು. ಇವನು ನಮ್ಮ ಅಣ್ಣ ನಿನ್ನೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ನಲ್ಲ, ಇವನಿಗೆ ಇವಾಗ ರೆಡಿ ಆಗಿಬಿಟ್ಟಿದ್ದಾನೆ. ಫುಲ್ ಪ್ರಿಪೇರ್ ಅಲ್ಲ. ಒಂದೇ ಒಂದು ಇಂಜೆಕ್ಷನ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ. ಇದು 3 ದಿನ ನಾವು ಫುಲ್ ಬಿಜಿ ಇರ್ತೀವಿ. ನಮ್ ತಂಗಿ ಮದ್ವೆ ಐತಲ್ಲ, ಶುಕ್ರವಾರ ದಾವಣಗೆರೆ ಅಲ್ಲ, ಗುರುವಾರನೇ ಹೋಗ್ತೀವಿ ದಾವಣಗೆರೆಗೆ. ಶುಕ್ರವಾರ ಮದ್ವೆ ಇರೋದು. ಹುಷಾರು ಸೂರ್ಯ, ಮೇಲ್ಗಡೆ ಲೈನ್ ಐತೆ ಅಂದ್ರೆ ಟಚ್ ಆಗಲ್ಲ. ಒಳ್ಳೆ ವಾತಾವರಣ ಇದೆ ಫ್ರೆಂಡ್ಸ್ ಇಲ್ಲಿ ನಮ್ ಕಡೆ. ಫುಲ್ ಕೋಲ್ಡ್ ವಾತಾವರಣ. ಹಿಂದ್ಗಡೆ ಮಾವಿನ ಮರ ಐತೆ. ಗಾಯ್ಸ್, ಅದು ಒಣಗೋಗಿತ್ತು ಆ ಮರ, ಅದು ಅಡಿಕೆ ಗಿಡ, ಅದು ಸರಿ ಆಗಲ್ಲ. ಅದಕ್ಕೆ ಇದು ಸ್ವಲ್ಪ ಹಸಿ ಇದೆ, ಸ್ವಲ್ಪ ಸುಳಿ ರೋಗ ಬಂದಿದೆ. ಇದಕ್ಕೆ ಸುಳಿ ರೋಗ ಬಂದು ಇದನ್ನ ಹೋಗೋ ಅಂತ ಸ್ಟೇಜ್ ಅಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ತೆಗಿತಾ ಇದೀವಿ. ಇದು ಇದ್ರೂನು ಮತ್ತೆ ಸುತ್ತಮುತ್ತ ಇರೋ ಅಂತ ಗಿಡಕ್ಕೆ ಸ್ವಲ್ಪ ಎಡವಟ್ಟೆ, ಯಾಕಂದ್ರೆ ಸುಳಿ ರೋಗ ಒಂದಕ್ಕೆ ಬಂದ್ರೆ ಮತ್ತೆ ಸುತ್ತಮುತ್ತ ಇರೋ ಗಿಡಕ್ಕೂ ಸುಳಿ ರೋಗ ಬರುತ್ತೆ. ಇದನ್ನ ಕಡಿದ್ರಲ್ಲೇ ಬೆಸ್ಟ್. ಅದಕ್ಕೋಸ್ಕರ ಕಡಿಸ್ತಿದ್ದೀವಿ. ಅದೇ ನಮ್ಮ ಅಣ್ಣ ಕಡಿತಿದ್ದಾನೆ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ಫುಲ್ ಎನರ್ಜಿ ಬಂದ್ಬಿಟ್ಟೆ. ಬಿಗ್ ಬ್ರದರ್. ಈ ಕಡೆ ಬರೋ ನೀನು ಮತ್ತೆ ಶಿಬ್ಲಾರ ಸೇರಿ ಹಂಗ ಕೆಡು ಬಿಟ್ರು. ಹಾ ಕರೆಕ್ಟ್ ಬಿತ್ ನೋಡ್ರಿ. ಗೈಸ್, ಇದು ಸುಳಿ ರೋಗ ಬಂದಿದ್ದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ಒಂಥರ ಪಾಚಿ ತರ ಕಟ್ಬಿಟ್ಟಿದೆ. ಈ ತರ ಗಿಡದ ಮೇಲೆ ಬಂದ್ರೆ ಇದೆಲ್ಲ ಸುಳಿ ರೋಗ. ಇದೆಲ್ಲ ಶಿಲೀಂಧ್ರ. ಇಲ್ಲೇ 2 ಭಾಗ ಮಾಡ್ಕೊಂಡು ಹೋಯ್ತಿದೀವಿ. ಒಂದು ದೊಡ್ಡದು ಅಡಿಕೆ ಗಿಡನ ಕಟ್ ಮಾಡಿ 2 ಪೀಸ್ ಮಾಡ್ಕೊಂಡು ಹೋಯ್ತಿದ್ರು. ಇಲ್ಲೇ 24 ವರ್ಷ ಅವನಿಗೆ. ಇನ್ನು ಸಣ್ಣ ಹುಡುಗ ತರ ಕಾಣ್ತದಾನೆ ಶೇವಿಂಗ್ ಮಾಡ್ಕೊಂಡು. ಎಲ್ಲ ತಗೊಂಬಂದ್ವಿ ಮನೆಗೆ. ತೆಂಗಿನ ಗರೆ, ಅಡಿಕೆ ದಿಂಡು, ಆಮೇಲೆ ಬಾಳೆ ದಿಂಡು,
ಅವೆಲ್ಲ ತಗೊಂಬಂದಿವಿ. ಇವ್ರದೇ ನೋಡ್ರಿ ಮದುವೆ. ಸ್ಮೈಲ್ ನೋಡ್ ಸ್ಮೈಲ್. ಗಾಯ್ಸ್ ಚಪ್ರ ಹಾಕೋದಕ್ಕೋಸ್ಕರ ಎಲ್ಲಾ ರೆಡಿ ಮಾಡ್ಕೊಂಡ್ ತಗೊಂಡ್ ಹೋಗ್ತಿದಾರೆ. ಅವ್ರು ನಮ್ ದೊಡ್ಡಮ್ಮ. ಚಪ್ರ ಹಾಕೋದಲ್ಲಿ ಗೈಸ್ ಅದೇ ಇದು ಪೂಜೆ ಮಾಡೋಂತ ಒಂದು ಸ್ತಂಭ. ಇನ್ನು ಇವಾಗ ರೆಡಿ ಮಾಡ್ತಾ ಇದಾರೆ. ಎಲ್ಲ ರೆಡಿ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡ್ತಾ ಇದಾರೆ ಇಲ್ಲಿ. चक्की जाओ चक्की तुम्ही सगळं एक होतं बघा आणि त्या कामला किती येतं की कशाला येतं हे द्या तर सुपर पाणी ಪ್ಲಾನ್ ಯಾವ್ದು ಫಿಕ್ರಾ पूजा करते ये काम वाला काम वाला दे रंगा रंगो रंगो जय आके पकड़ दे पकड़ आके पड़ता मेरा खाना बना अगर भाई तक में आवाज देवा रणका पड़के किटके ना ले तक जाओ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಾಯ್ಸ್ ಚಪ್ರದ ಪೂಜೆ ಮುಗಿತ್ತು. ನೆಕ್ಸ್ಟ್ ಚಪ್ರ ಹಾಕಿ ಬೇರೆ ಆಮೇಲೆ ಕುರಿ ತಗೊಂಬಂದು ಕಡಿತಾರೆ ನಮ್ ಕಡೆ. ಮದುವೆ ಆಗೋಕ್ಕಿಂತ ಮುಂಚೆ ಇದು ಬಾಡೂಟ, ಮದುವೆ ಆದ್ಮೇಲೆ ಸಿಹಿ ಊಟ, ಆತರ ಆಗತ್ತೆ.
ನನಗೆ ಸ್ವಲ್ಪ ಕೆಲಸ ಇತ್ತು, ಬೇರೆ ಕಡೆ ಹೋಗಿದ್ದೆ. ಚಪ್ರ ಇನ್ನು ಎಷ್ಟಾಗಿದೆ ನೋಡ್ಬೇಕು ಇವಾಗ. ಚಪ್ರ ಇನ್ನು ಕಟ್ತಾ ಇದಾರೆ. ಇಲ್ಲಿ ಚಪ್ರ ಕಟ್ತಾ ಇದಾರೆ, ಆಮೇಲೆ ಶಾಮಿಯಾನ ಹಾಕ್ತಾರೆ ಈಗ. ಇದೊಂಥರ ದೇವಸ್ಥಾನ ಇದ್ದಂಗೆ ಸಣ್ಣದು. ಗೈಸ್, ಮದುಮಕ್ಕಳಿಗೆ ಅದು ಕೂದ್ಲು ಒಂಥರ ಇದು ಮಾಡ್ತಾರಲ್ಲ, ಪೂಜೆ ಮಾಡ್ತಾರಲ್ಲ, ಆ ತರದ್ ದರ್ಬೆ ಕಡ್ಡಿ ಕಡಿದಕ್ಕೆ ನಮ್ ತಮ್ಮನು ನಾನು ಇಬ್ಬರು ಬಂದಿದ್ದೀವಿ. ಇದೆ ಅಲ್ಲ, ಇದು ದರ್ಬೆ ಕಡ್ಡಿ ಅಂದ್ರೆ ಏನಂತಾರ ಅದಕ್ಕೆ? ದಿಬ್ಬಣ ಕಡ್ಡಿ ಅಂತೆ. ನೋಡ್ರಿ, ನನಗೆ ಗೊತ್ತಿಲ್ಲ, ನಮ್ ತಮ್ಮನ ಗೊತ್ತಿದೆ. ತೋರ್ಸು. ನಮ್ ಕಡೆ ವಾತಾವರಣ ಸಂಕ್ರಾಂತಿ ಟೈಮ್ನಲ್ಲಿ ಪೂಜೆ ಮಾಡ್ತಾರಲ್ಲ, ಅದೇ ಇದು ದಿಬ್ಬಣ ಕಡ್ಡಿ. ಇವ ಮದ್ವೆ ಟೈಮ್ನಲ್ಲೂ ಪೂಜೆ ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಅದು ನಾನೇ ಮಾಡೋದು. ನಮ್ ಕಡೆ ಮದ್ವೆನಲ್ಲಿ ಯಾವ ತರ ಪದ್ಧತಿಗಳು ಇದು ಸಂಪ್ರದಾಯಗಳು ಇದಾವೆ ಅಂತ ಹೇಳಿ ಎಲ್ಲ ಬ್ಲಾಗ್ ವಿಡಿಯೋ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಇದೇ ತರ ಬ್ಲಾಗ್ ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಏನಾದ್ರು ಹೇಳೋದಿದ್ರೆ ಕಮೆಂಟ್ ಮಾಡಿ ಗೈಸ್.